ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವತನದಲ್ಲಿ ಧ್ಯಾನಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಪರಮಾತ್ಮ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಮುರಳಿಯ ಪ್ರಶ್ನೋತ್ತರದಲ್ಲಿ ಬಹಳ ಗಂಭೀರವಾದ ವಿಚಾರಗಳನ್ನು ತಿಳಿಸಿದ್ದಾರೆ. ಹಾಗಾಗಿ ಈ ಒಂದು ವಿಚಾರದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಇವತ್ತು ಶಿವತಂದೆ ಮುರಳಿಯ ಚಿಂತನೆಯಲ್ಲಿ ಅದರಲ್ಲಿ ಪ್ರಶ್ನೋತ್ತರದಲ್ಲಿ ಕೇಳುತ್ತಿದ್ದಾರೆ, ಸತ್ಯಯುಗದ ಮಾಲೀಕರಾಗಲು ಯಾವ 2 ಪರಿಶ್ರಮವನ್ನು ನೀವು ಪಡಬೇಕಾಗತ್ತೆ? ಒಂದೆರಡು ಮಾತುಗಳಲ್ಲಿ ನೀವು ಪರಿಶ್ರಮ ಪಟ್ಟರೆ ಸ್ವರ್ಗದ ಮಾಲೀಕರಾಗಬಹುದು ಅಂತ ಹೇಳಿದ್ದಾರೆ. ಯಾವ ಮಾತುಗಳು ಅಂತಂದರೆ, ಶಿವತಂದೆ ಹೇಳ್ತಾರೆ, ನಿಂದಾಸ್ತುತಿಯಲ್ಲಿ ಸಮಾನ ಸ್ಥಿತಿಯನ್ನು ಕಾಪಾಡಿಕೊಳ್ಳೋದು, ನಿಂದಾಸ್ತುತಿಯನ್ನು ಸಮಾನವಾಗಿ ಸ್ವೀಕಾರ ಮಾಡೋದು. ಒಂದು ವೇಳೆ ಯಾರಾದರೂ ನಿಮಗೆ ಕ್ರೋಧ ಮಾಡಿಕೊಂಡು ಕೋಪ ಮಾಡಿಕೊಂಡು ಮಾತನಾಡಿದರೂ ಸಹ ನೀವು ಬಾಯಿಯ ಚಪ್ಪಾಳೆಯನ್ನು ತಟ್ಟದೆ ಸೈಲೆಂಟಾಗಿ ಸ್ವೀಕಾರ ಮಾಡಿ ಅಂತ ಹೇಳಿದ್ದಾರೆ. ನೀವು ತಿರುಗಿ ಮಾತನಾಡಬೇಡಿ, ಶಾಂತವಾಗಿದ್ದು ನಿಮ್ಮ ಸ್ಥಿತಿಯನ್ನು ಕಾಪಾಡಿಕೊಳ್ಳಿ. ಇದು ಮೊದಲನೇ ಪರಿಶ್ರಮ. ಇದಷ್ಟು ಸುಲಭನ ಅಂದರೆ ಮನುಷ್ಯ ಸಹಜ ಪ್ರವೃತ್ತಿಯಂತೂ ಇದು ಅಲ್ಲ. ಯಾಕಂದರೆ ನಮ್ಮದೇ ತಪ್ಪಿದ್ರೇ ನಾವು ಅನಿಸಿಕೊಳ್ಳಲಾರ್ದೇ ಮತ್ತೆ ತಿರುಗಿ ಬೈಯುವಂಥ ಜನ, ಈಗ ನಮ್ಮದು ತಪ್ಪಿಲ್ಲ ಅಂದರೂ ಕೂಡ ಯಾರೋ ಕೆದಕಿ ನನ್ನನ್ನು ಬೈತಿದ್ದಾರೆ, ಸುಖ ಸುಮ್ಮನೆ ನನ್ನನ್ನು ಆಡ್ಕೊಳ್ತಾ ಇದ್ದಾರೆ ಅಂದರೆ ಸುಮ್ಮನಿರೋ ಜಾಯಮಾನ ಇವತ್ತಿನ ಕಲಿಯುಗದ ಮನುಷ್ಯನದು ಅಲ್ಲವೇ ಅಲ್ಲ. ಹಾಗಾಗಿ ಇದು ಪರಿಶ್ರಮ ಅಂತ ಅನಿಸುತ್ತೆ ನಮಗೆ, ಇದು ಕಷ್ಟ ಅನಿಸುತ್ತೆ ನಮಗೆ. ಯಾಕೆ ಅಂದರೆ ನಮ್ದೇನು ತಪ್ಪಿಲ್ಲದೆ ನಾನು ಯಾಕೆ ಅನ್ನಿಸ್ಕೊಳ್ಬೇಕು ಅನ್ನುವಂಥ ಸಹಜವಾದಂಥ ಅಹಂಕಾರ ನಮಗೆ ಉತ್ಪತ್ತಿ ಆಗಿಬಿಡುತ್ತೆ. ಆ ಅಹಂಕಾರ ಕೋಪದಲ್ಲಿ ತಿರುಗುತ್ತೆ. ಆ ಕೋಪ ಅನೇಕ ಅವಾಚ್ಯ ಶಬ್ದಗಳಿಂದ ಅವರ ಮೇಲೆ ತಿರುಗುಬೀಳುತ್ತೆ. ಇದು ಸಹಜವಾಗಿ ನಡೆಯುವ ಸಾಮಾನ್ಯ ಮನುಷ್ಯನ ಪ್ರಕ್ರಿಯೆ. ಆದರೆ ಇವತ್ತು ಪರಮಾತ್ಮ ಶಿವತಂದೆನೇ ನಮಗೇನು ಕೊಡ್ತಾ ಇದ್ದಾರೆ ಆಜ್ಞೆ ಅಂದರೆ, ಈ ಮಾತಲ್ಲಿ ನೀವು ಪರಿಶ್ರಮ ಪಡಲೇಬೇಕು. ಯಾಕಂದರೆ ನೀವು ಸತ್ಯಯುಗಿ ದೇವತೆಗಳಾಗಬೇಕು. ದೇವತೆಗಳು ಅಂತಂದರೆ ಯಾರು ಸದಾಕಾಲ ರಾಯಲ್ ಆಗಿರ್ತಾರೆ, ಘನತೆಯಿಂದ ಇರ್ತಾರೆ, ಮರ್ಯಾದಾ ಪುರುಷೋತ್ತಮರಾಗಿರ್ತಾರೆ, ಅವರ ಲಕ್ಷಣ ಏನು ಅಂದರೆ ಕೂಗಾಡೋದಲ್ಲ, ಕೋಪ ಮಾಡ್ಕೊಳ್ಳೋದಲ್ಲ, ತಿರುಗಿ ಮಾತನಾಡೋದಲ್ಲ, ಅವಾಚ್ಯಗಳನ್ನು ಬಳಸುವುದಲ್ಲ. ನೀವು ಸಂಯಮದಿಂದ ಇರಬೇಕು, ಶಾಂತವಾಗಿ ಇರಬೇಕು, ಮೃದು ವಚನವನ್ನೇ ಮಾತಾಡಬೇಕು. ಸಂಕಲ್ಪಗಳಲ್ಲಿಯೂ ಘರ್ಷಣೆ ನಿಮಗಿರಬಾರದು. ಹಾಗಾಗಿ ಇದು ಪರಿಶ್ರಮ. ನಿಮಗೆ ಈ ಟೆಸ್ಟು, ಈ ಪೇಪರ್ಗಳು ಪ್ರತಿದಿನ ನಿಮಗೆ ಬರ್ತಾ ಇರುತ್ತೆ. ಅದು ನಿಮ್ಮವರಿಂದಲೇ ಆರಂಭ ಆಗುತ್ತೆ. ಮೊದಲು ಮಕ್ಕಳಿಂದನೋ, ತಂದೆಯಿಂದನೋ, ತಾಯಿಯಿಂದನೇ ಯಾರಿಗೆ ಅತಿ ಹೆಚ್ಚು ಸಲಿಗೆ ಕೊಟ್ಟಿರ್ತೀವಿ, ಯಾರ ಹತ್ರ ಹತ್ತಿರದ ಸಂಬಂಧ ಇರುತ್ತೆ, ಅಥವಾ ಯಾರು ಅತಿ ನೆರೆಹೊರೆಯ ಇರ್ತಾರೆ, ಅಂಥವರೊಂದಿಗೇ ಈ ಒಂದು ಪೇಪರ್ಗಳು ನಮಗೆ ಬರ್ತಾ ಹೋಗುತ್ತೆ. ಯಾರೋ ದೂರದಲ್ಲಿರೋರು ಏನೋ ಒಂದು ಮಾತಂದ್ರೆ ಅಷ್ಟು ನಮಗೆ ಒಳಗಡೆ ಇಳಿಯಲ್ಲ. ಅದು ಪರವಾಗಿಲ್ಲ ಬಿಡು ಅಂದು ಬಿಡಬಹುದು ನಾವು. ಆದರೆ ಯಾರು ನನ್ನ ಫಸ್ಟ್ ಸರ್ಕಲ್ ಸೆಕೆಂಡ್ ಸರ್ಕಲಲ್ಲಿ ಅತಿ ನಿಯರೆಸ್ಟ್ ಆಗಿರೋರು ಇದ್ದಾರೋ ಅವರು
ರಾಗ ಮಾಡೋರಾದರೂ ಇರ್ಬೋದು, ದ್ವೇಷ ಮಾಡೋರಾದರೆ. ನಮ್ಮನ್ನು ಪ್ರೀತಿಸೋರಿಂದನೂ ಬರ್ಬೋದು, ನಮ್ಮನ್ನು ದ್ವೇಷಿಸೋರಿಂದನೂ ಬರಬಹುದು. ಹಾಗಾಗಿ ಇಂಥ ಸಮಯದಲ್ಲಿ ನೀವು ನಿಂದನೆ ಮಾಡಿದಾಗಲೂ ಸುಮ್ಮನೆ ಇರಬೇಕು. ಇನ್ನು ಸ್ತುತಿ ಮಾಡೋರು ಇರ್ತಾರೆ, ಕೆಲವರು ನಮ್ಮನ್ನು ಹೊಗಳವರೇ ಇರ್ತಾರೆ, ಸದಾಕಾಲ ನಮ್ಮ ಮುಂದೆ ಪ್ರಶಂಸೆ ಮಾಡೋರೇ, ಮುಖಸ್ತುತಿ ಮಾಡೋರೇ ಎಷ್ಟೋ ಜನಗಳು ಇರ್ತಾರೆ. ಕೆಲವು ಸಲ ಅದು ಸಹಜವಾಗಿ ಸರಿಯಾಗಿಯೂ ಇರ್ಬೋದು, ಕೆಲವು ಸಲ ಬೇಕು ಅಂತಲೂ ಮಾಡ್ತಿರ್ಬೋದು, ಉತ್ಪ್ರೇಕ್ಷೆನೂ ಮಾಡ್ತಿರ್ಬೋದು, ಇಲ್ಲ ನಮ್ಮನ್ನು ಮೆಚ್ಚಿಸೋದಕ್ಕೂ ಮಾಡ್ತಿರ್ಬೋದು. ಅಂಥ ಸಮಯದಲ್ಲೂ ಕೂಡ ಅದನ್ನೂ ಸ್ವೀಕಾರ ಮಾಡಬಾರ್ದು. ನಿಂದ ಸ್ವೀಕಾರ ಮಾಡಲಿಕ್ಕೆ ನಮಗೆ ಹೇಗೆ ಆಗೋದಿಲ್ವೋ, ಒಳಗಡೆ ಕಸಿವಿಸಿ ಆಗುತ್ತೋ ಅದೇ ಥರ ಸ್ತುತಿ ಮಾಡಿದಾಗೂ ಕಸಿವಿಸಿ ಆಗಬೇಕು. ಇಲ್ಲ ಅಣ್ಣವ್ರೆ, ನಿಂದ ಸ್ತುತಿ ಅನ್ನೋದೇನೋ ನಾನು ಇರೋದೇ ಹಂಗೆ, ನನಗೆ ಅದಕ್ಕೆ ಹೊಗಳ್ತಾರೆ ಅವರು, ನನಗೊಂದಿಷ್ಟು ಒಳ್ಳೆ ಮಾತು ಪ್ರಶಂಸೆ ಮಾಡ್ತಾರೆ, ಅದರಲ್ಲಿ ಏನಿದೆ ಸ್ವೀಕಾರ ಮಾಡಬಹುದು ಅಂತ ಅನಿಸಿದರೆ ಖಂಡಿತವಾಗಿ ಮಾಡಿ. ಆದರೆ ಪರಮಾತ್ಮ ಶಿವ ತಂದೆ ಹೇಳ್ತಾರೆ, ನೀವು ಸ್ತುತಿಯನ್ನು ಹೇಗೆ ಸ್ವೀಕಾರ ಮಾಡ್ತೀರಿ ನನ್ನದೇ ಅದು ವಿಶೇಷತೆ ಅಂತ, ಹಾಗೆ ನಿಂದೇನೂ ಕೂಡ ಸುಮ್ಮನೆ ಬರೋದಿಲ್ಲ. ಯಾವುದೋ ಒಂದು ನಿಮ್ಮಲ್ಲಿರುವ ಬಲಹೀನತೆಯ ಕಾರಣದಿಂದ ಇನ್ನೊಂದು ರೂಪದಲ್ಲಿ ಅವರ ಮುಖಾಂತರ ನಿಮಗೆ ಬರ್ತಾ ಇರುವಂಥ ಸೂಚನೆ ಅದು. ನೀವು ಅದನ್ನೂ ಸ್ವೀಕಾರ ಮಾಡಲೇಬೇಕು. ಹಾಗಾಗಿ ನಿಂದ ಮತ್ತು ಸ್ತುತಿಯಲ್ಲಿ ಸಮಾನ ಸ್ಥಿತಿ, ಏಕರಸ ಸ್ಥಿತಿ, ಸಾಕ್ಷಿ ಸ್ಥಿತಿ. ಇದು ಪರಿಶ್ರಮ. ನಿಮಗೆ ಕಷ್ಟ ಆಗುತ್ತೆ, ಇದು ಪರಮಾತ್ಮನಿಗೂ ಗೊತ್ತಿದೆ. ಹಾಗಾಗಿ ಇದನ್ನು ಪರಿಶ್ರಮ ಅಂತಲೇ ಕರೆದಿದ್ದಾರೆ. ಇದೇನು ಕಾಮನ್ ಬಿಡು, ಅವ್ರು ಮಾತಾಡಿದಾಗ ನೀವು ಸುಮ್ಮನೆ ಇದ್ದು ಬಿಡಬೇಕು, ನಿಮ್ಮದೆಲ್ಲ ಇದು ಲಕ್ಷಣ, ಇದೇ ನಿಮಗೆ ಸಹಜ, ಇದು ಸಾಧ್ಯ ಇದೆ, ಸರಳ ಇದೆ ಅಂತ ಪರಮಾತ್ಮನೂ ಹೇಳ್ತಾ ಇಲ್ಲ. ಕಲಿಯುಗದ ಅಂತ್ಯದಲ್ಲಿ ಎಲ್ಲರಿಗೂ ಇರುವಂಥ ಅತಿ ದೊಡ್ಡ ಅಸ್ತ್ರ ಅಂದ್ರೇ ಮಾತು, ಶಬ್ದ. ಆ ಶಬ್ದದ ಜೊತೆ ಕ್ರೋಧ, ಆ ಶಬ್ದದ ಜೊತೆ ಕೋಪ, ಆ ಶಬ್ದದ ಜೊತೆ ಅವಾಚ್ಯವನ್ನು ಬಳಸಿಕೊಂಡು ಬಲಪ್ರಯೋಗ ಮಾಡುವಂಥದ್ದೇ ಈ ಕಲಿಯುಗದ ಅಂತಿಮ ಅಸ್ತ್ರ ಆಗೋಗ್ಬಿಟ್ಟಿದೆ. ಹಾಗಾಗಿ ಮಾತಿಗೂ ಜಗಳ ಈಗ. ಅದಕ್ಕೆ ಈ ಸಮಯ ಅದು ಅಲ್ಲ, ಮುಗೀತು. ಕಲಿಯುಗದ ಅಂತಿಮ ತಮೋ ಪ್ರಧಾನ ಸಮಯ ಇಲ್ಲಿ ತನಕ ನಿಮ್ಮ ಪಾತ್ರ ಕಿತ್ತು, ಅದು ಮುಗೀತು. ನೀವು ಕ್ರೋಧ ಮಾಡ್ಕೊಂಡಿರ್ಬೋದು, ನೀವು ಕೋಪ ಮಾಡ್ಕೊಂಡಿರ್ಬೋದು, ನೀವು ಅವಾಚ್ಯ ಬಳಸಿರ್ಬೋದು, ನಿಮಗೂ ಅನೇಕರು ಮಾಡಿರ್ಬೋದು, ನಿಮ್ಮ ದುಷ್ಕೃತ್ಯಗಳ ಫಲನೇ ಅದು ಇರಬಹುದು ನಿಜ. ಆದರೆ ಈಗ ಆ ಸಮಯ ಅಲ್ಲ. ಈಗ ನೀವು ತಮೋ ಪ್ರಧಾನಿಗಳಲ್ಲ, ಈಗ ನೀವು ತಮೋ ಪ್ರಧಾನಿಗಳಲ್ಲ. ಹಾಗಂತ ನೀವು ಸತೋ ಪ್ರಧಾನಿಗಳು ಕೂಡ ಅಲ್ಲ. ತಮೋ ಪ್ರಧಾನಿ ನಿಜನೇ, ಅದರಿಂದ ಈಗ ಸತೋದ ಕಡೆಗೆ ಬರುವಂಥ ಪ್ರಯಾಣದಲ್ಲಿರುವವರು, ತಮೋದಿಂದ ಸತೋದ ಕಡೆಗೆ ಮುಖ ಮಾಡಿರುವವರು. ನೀವು ದಿನೇ ದಿನೇ ನಿಮ್ಮಲ್ಲಿ ಸಾತ್ವಿಕತೆ, ಸಂಪನ್ನತೆ, ಸಾಧುತ್ವ ಹೆಚ್ಚಾಗ್ತಾ ಬರಬೇಕು. ಮೃದುತ್ವ. ಅದಕ್ಕೆ ಶರಣರು ಹೇಳ್ತಾರೆ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಮೃದು ವಚನ ಇದಕ್ಕಿಂತ ದೊಡ್ಡ ತಪಸ್ಸು ಯಾವುದಿದೆಯಪ್ಪ? ಮೃದು ವಚನನೇ ಸಕಲ ತಪಂಗಳು, ಸಕಲ ಜಪಂಗಳು. ಎಲ್ಲ ಜಪಕ್ಕಿಂತ, ಎಲ್ಲ ತಪಸ್ಸಿಗಿಂತ ದೊಡ್ಡ ಜಪ ಯಾವುದು ಅಂದರೆ ನಿಮ್ಮ ನಾಲಿಗೆಯ ಮೇಲೆ ಬರುವ ಮೃದು ವಚನಗಳಾಗಿರುತ್ತೆ. ಯಾಕಂದರೆ ಇವತ್ತು ನಾಲಿಗೆ ಮೃದುತ್ವವನ್ನು ಕಳೆದುಕೊಂಡೇ ಬಿಟ್ಟಿದೆ, ಮೃದು ಮಾತುಗಳನ್ನು ಆಡೋದೇ ಬಿಟ್ಟಿದೆ. ಅದಕ್ಕೇನಿದ್ರು ಹೊರಟು ಮಾತಾಡಿ ಗೊತ್ತು, ಚುಚ್ಚಿ ಗೊತ್ತು, ತಿವಿದು ಗೊತ್ತು, ಇನ್ನೊಬ್ಬರ ಬಗ್ಗೆ ಆಡಿಕೊಂಡೇ ಗೊತ್ತು, ಅದಕ್ಕೆ ದ್ವೇಷದಿಂದ ಮಾತಾಡೋದೇ ಗೊತ್ತು, ಕೋಪದಿಂದ ಮಾತಾಡೋದೇ ಗೊತ್ತಾಗೋಗಿದೆ. ಅದು ಮೃದುತ್ವವನ್ನು ಕಳೆದುಕೊಂಡು ಬಿಟ್ಟಿದೆ. ತಮೋ ಪ್ರಧಾನ ಅಂದರೆ ಕಣ್ಣು, ಕಿವಿ, ನಾಲಿಗೆ, ಮನಸ್ಸು ಎಲ್ಲವೂ ತಮೋ ಪ್ರಧಾನ ಆಗೋಗಿದೆ. ನಾಲಿಗೆ ತಮೋ ಪ್ರಧಾನ ಆದಾಗ ಮನಸ್ಸು ತಮೋ ಪ್ರಧಾನ ಆಗಿ, ಈ ನಾಲಿಗೆ ಮತ್ತು ಮನಸ್ಸು ಕೂಡಿದಾಗ ಕ್ರೋಧದ, ಕೋಪದ, ಅವಾಚ್ಯದ, ಆವೇಶದ ಶಬ್ದಗಳನ್ನೇ ಉತ್ಪತ್ತಿ ಮಾಡುತ್ತೆ. ಶಬ್ದ ಅಂತ ಬಳಸ್ತೀವಿ ಇದಕ್ಕೆ. ಆದರೆ ಶರಣರು ಹೇಳ್ತಾರೆ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ.
ಇದು ಯಾವಾಗ ಸಾಧ್ಯ ಅಂದರೆ ನಿನ್ನ ಮನಸ್ಸು ಸತು ಆದಾಗ, ಸಾತ್ವಿಕ ಆದಾಗ, ನಿನ್ನ ನಾಲಿಗೆ ಸಾತ್ವಿಕ ಆದಾಗ. ನಾಲಿಗೆ ಯಾವಾಗ ಸಾತ್ವಿಕ ಆಗುತ್ತೆ ಅಂದರೆ ಸಾತ್ವಿಕವಾದ ಭೋಜನವನ್ನು ಸ್ವೀಕಾರ ಮಾಡಿ. ಸಾತ್ವಿಕವಾದ ಭೋಜನ ಅಂತಂದ್ರೆ ಯಾವುದು? ಸತೋಪ್ರಧಾನ ತರಕಾರಿಯ ಆಹಾರ ಇರಬಹುದು. ಆದರೆ ಅದು ಸತೋ ಆಗೋದು ಯಾವಾಗ ಅಂದರೆ ನಾವು ಬರೀ ತರಕಾರಿ ತಿಂತೀವಿ, ನಾವು ಸಾತ್ವಿಕರು ಅಂತ ಹೇಳಕ್ಕಾಗೋದಿಲ್ಲ. ತಟ್ಟೆಯಲ್ಲಿ ತರಕಾರಿನೇ ಇರಬಹುದು, ಭಾವನೆ ಇಲ್ಲ ಅಂದರೆ. ತಟ್ಟೆಯಲ್ಲಿ ತರಕಾರಿ ಇದ್ದು ಮನಸ್ಸಲ್ಲಿ ಕ್ರೋಧ ತುಂಬಿಕೊಂಡು, ತಟ್ಟೆಯಲ್ಲಿ ತರಕಾರಿ ಇದ್ದು ಮನಸ್ಸಲ್ಲಿ ಆವೇಶ ತುಂಬಿಕೊಂಡು, ಆ ಮನಸ್ಸು ನಾಲಿಗೆಯ ಮೇಲೆ ಸೇರಿದಾಗ ಈ ತಟ್ಟೆಯಲ್ಲಿರುವ ತರಕಾರಿಯು ಕೂಡ ತಮೋ ಪ್ರಧಾನ ಆಹಾರ ಆಗುತ್ತೆ. ಅದಕ್ಕೆ ಆಹಾರ ಮಾಡುವ ಪದ್ಧತಿಗೆ ನಮ್ಮ ಹಿಂದಿನಿಂದ ಹಿರಿಯರು ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ತಟ್ಟೆಯಲ್ಲಿರುವ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡುವ ಬಗೆ ಹೇಗೆ ಅಂದರೆ, ಮೊದಲು ಆ ತಟ್ಟೆಯಲ್ಲಿರುವ ತರಕಾರಿಗಳನ್ನು, ರೊಟ್ಟಿ, ಚಪಾತಿ, ಅನ್ನ ಏನಿದೆಯೋ ಸಾತ್ವಿಕವಾದದ್ದು, ಅದನ್ನು ಒಂದು ಸಲ ನೋಡಿ, ಆವಾಗ ಕಣ್ಣು ಕೂಡ ಸತು ಆಗಿರಬೇಕಾಗತ್ತೆ. ಯಾಕಂದ್ರೆ ಆ ತರಕಾರಿಗೆ ಕಣ್ಣಿನ ದೃಷ್ಟಿ ಕೂಡುತ್ತೆ, ಮನಸ್ಸಿನ ಸಂಕಲ್ಪಗಳು, ಭಾವನೆ ಕೂಡುತ್ತೆ, ಅದಾದ್ಮೇಲೆ ನಾಲಿಗೆಯ ಮೇಲೆ ಹೋಗುತ್ತೆ. ಆ ನಾಲಿಗೆಯು ಕೂಡ ಸತೋ ಇಲ್ಲ ಅಂದ್ರೆ ಒಳಗಡೆ ಅದು ಸತೋ ಸಾತ್ವಿಕ ಆಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತಿಂದಿರೋದು ರೊಟ್ಟಿನೇ ಇರಬಹುದು, ತಿಂದಿರೋದು ಚಪಾತಿನೇ ಇರಬಹುದು, ತಿಂದಿರೋದು ಅನ್ನನೇ ಇರಬಹುದು. ಆದರೆ ದೃಷ್ಟಿ ಕೆಟ್ಟು ಸಂಕಲ್ಪ ಆವೇಶದಲ್ಲಿದ್ದು ನಿಮ್ಮ ಮನಸ್ಸು ಇನ್ನೆಲ್ಲೋ ಇದ್ದು ಸುಮ್ಮನೆ ನಾಲಿಗೆ ಮುಖಾಂತರ ಕಳಿಸಿದ ಮಾತ್ರಕ್ಕೆ ಅದು ಸಾತ್ವಿಕ ಆಹಾರ ಅಲ್ಲ. ಆಹಾರವೂ ಕೂಡ ತಮೋ ಪ್ರಧಾನ ಆಗೋಗಿರೋದ್ರಿಂದ ಆ ತರಕಾರಿ ತರ ಕಾಣಿಸಿದ್ರು ಕೂಡ ಅದರಲ್ಲಿ ವಿಷವೇ ತುಂಬಿದೆ. ಏನ್ರಿ ಎಲ್ಲರೂ ಔಷಧಿ ಹೊಡಿತಾರಲ್ಲ ಅದಷ್ಟೇ ವಿಷನ ಅಂದ್ರೆ ಖಂಡಿತ ಅದಷ್ಟೇ ವಿಷ ಅಲ್ಲ. ಆ ವಿಷ ಏನೂ ಮಾಡಲಿಕ್ಕಿಲ್ಲ ಬಹುಶಃ ಮನುಷ್ಯನನ್ನ. ಆದರೆ ಸಮಾಜದಲ್ಲಿ ಉತ್ಪತ್ತಿಯಾಗುವ ಎಲ್ಲ ಜನಸಾಮಾನ್ಯರ ಆಲೋಚನೆಗಳು ತಮೋ ಪ್ರಧಾನ ಆಗಿರೋದ್ರಿಂದ ಕೋಪದ ವಾತಾವರಣ, ದ್ವೇಷದ ವಾತಾವರಣ, ಅಸೂಯೆಯ ವಾತಾವರಣ, ಅವಮಾನದ ವಾತಾವರಣ, ಭಯದ ವಾತಾವರಣ, ದುಃಖದ ವಾತಾವರಣ ನಮ್ಮ ಆಲೋಚನೆಗಳಿಂದ ಏನು ಪ್ರಕೃತಿಯ ವಾತಾವರಣದ ಮೇಲೆ ಪ್ರಭಾವ ಬೀರಿದೆಯೋ ಆ ವಾತಾವರಣದ ವಿಷ ಏನಿದೆ ಈ ತರಕಾರಿಯಲ್ಲಿ ಹೋಗಿದೆ. ನಾವು ಒಡೆದಿರುವ ಔಷಧಿಗಿಂತಲೂ ಈ ಮನುಷ್ಯನ ಆಲೋಚನೆಗಳ ವಿಷ ಏನಿದೆ, ಕ್ರೋಧ ಏನಿದೆ, ಅದು ಬಹಳ ತಮೋ ಪ್ರಧಾನ. ಹಾಗಾಗಿಯೇ ತಟ್ಟೆಯಲ್ಲಿ ನೋಡ್ಲಿಕ್ಕೆ ತರಕಾರಿಗಳಷ್ಟೇ ಅವು. ಇವತ್ತು ಆ ತರಕಾರಿ ತಿಂದಿರೋರೆಲ್ಲ ನಿಜವಾಗ್ಲೂ ಸಾತ್ವಿಕ ಆಹಾರನೇ ಆಗಿದ್ರೆ ಅವ್ರ ಬಾಯಲ್ಲಿ ಮೃದು ವಚನ ಬರಬೇಕಾಗಿತ್ತು, ಅವ್ರ ದೃಷ್ಟಿ ಪವಿತ್ರ ಆಗಬೇಕಾಗಿತ್ತು, ಅವ್ರ ಆಲೋಚನೆಗಳು ಸರಿಯಾಗಿರಬೇಕು. ಜೈಸ ಅನ್ನ ವಯಸ್ಸ ಮನ್ ಅನ್ನೋದೇ ಸರಿಯಾಗಿತ್ತು ಅಂದ್ರೆ, ಮತ್ತೆ ಅನ್ನ ಅಂತೂ ನಾವು ಸಾತ್ವಿಕ ಅಂತಾನೆ ತಿಳ್ಕೊಂಡು ನಾವು ತರಕಾರಿಗಳನ್ನೇ ತಿಂತಾ ಇದ್ದೀವಿ, ಸಸ್ಯಾಹಾರವನ್ನೇ ಸ್ವೀಕಾರ ಮಾಡ್ತಾ ಇದ್ದೀವಿ, ಹಾಲು ಮೊಸರು ತುಪ್ಪವನ್ನೇ ಉಣ್ತಾ ಇದ್ದೀವಿ ಅಂದ್ರೆ, ಹಾಲು ಮೊಸರು ತುಪ್ಪ ತರಕಾರಿ ಸಸ್ಯಾಹಾರವನ್ನೇ ಸ್ವೀಕಾರ ಮಾಡೋರೆಲ್ಲರ ಮನಸ್ಸು ಶಾಂತವಾಗಬೇಕಾಗಿತ್ತು, ಎಲ್ಲರ ಮಾತು ಮೃದು ವಚನ ಆಗಬೇಕಾಗಿತ್ತು. ಎಲ್ಲಿ ಎಷ್ಟು ಆವೇಶ, ಎಷ್ಟು ದ್ವೇಷ, ಎಷ್ಟು ಕೋಪ, ಎಷ್ಟು ಮೋಸ, ಎಷ್ಟು ವಂಚನೆ, ಎಷ್ಟು ಅಸೂಯೆ, ಎಷ್ಟು ಕುತಂತ್ರ ಬುದ್ಧಿ ನಮ್ಮಲ್ಲಿ ತುಂಬಿದೆ. ಹಾಗಿದ್ದ ಮೇಲೆ ನಾವು ಊಟ ಮಾಡೋದು ಸಸ್ಯಾಹಾರ ಅಂತ ಹೆಸರಿಗೆ, ಆದರೆ ಸಾತ್ವಿಕನ ಅಂದರೆ ಖಂಡಿತ ಅಲ್ಲ. ಮತ್ತೆ ಹೇಗೆ ಸ್ವೀಕಾರ ಮಾಡಬೇಕು, ನಾನು ಇದನ್ನು ಸರಿ ಮಾಡಿಕೊಳ್ಬೇಕು ಅಂದರೆ ಏನು ಕೊಟ್ಟಿದ್ದಾರೆ ನಮಗೆ ಶಿವತಂದೆ? ನಿಮಗೆ ಎದರಲ್ಲಿ ಯಾರಾದರೂ ನಿಂದ ಮಾಡಿದ್ರೂ ಸಮಾನ ಸ್ಥಿತಿಯಲ್ಲಿರಬೇಕು, ಮರು ಮಾತನಾಡಬಾರದು, ಬಾಯಿಯ ಚಪ್ಪಾಳೆಯನ್ನು ತಟ್ಟಬಾರದು,
ಕ್ರೋಧದಲ್ಲಿ ಬರಬಾರದು, ಚಿಂತೆಯಲ್ಲಿ ಬರಬಾರದು, ದುಃಖದಲ್ಲಿ ಬರಬಾರದು, ಆವೇಶದಲ್ಲಿ ಬರಬಾರದು. ಅದು ಆಗಬೇಕಂದ್ರೆ ಏನು? ಪರಿಶ್ರಮ. ಎಂಥ ಪರಿಶ್ರಮ? ಅದು ಎಲ್ಲಿಂದ ಆರಂಭ ಆಗ್ಬೇಕಂದ್ರೆ ಇಲ್ಲಿಂದ ಆರಂಭ ಆಗ್ಬೇಕು, ತಟ್ಟೆಯಿಂದ ಆರಂಭ ಆಗ್ಬೇಕು. ತಟ್ಟೆಯಲ್ಲಿ ಬಂದಿರುವ ಆಹಾರವನ್ನ ಪವಿತ್ರ ದೃಷ್ಟಿ ಅದಕ್ಕೆ ಕೊಟ್ಟು ಸದ್ಭಾವನೆಯನ್ನ ಮಾಡಿ ಮನಸ್ಸು ಶಾಂತವಾಗಿಟ್ಟುಕೊಂಡು ದೃಷ್ಟಿ ಪವಿತ್ರವಾಗಿಟ್ಟುಕೊಂಡು ಅದರಲ್ಲಿರುವಂಥ ಎಲ್ಲ ತಮೋ ಪ್ರಧಾನತೆಯನ್ನು ತೆಗೆದು ಸದ್ಭಾವನೆಗಳನ್ನು ತುಂಬಿಸಿ ಪ್ರಕೃತಿಗೆ ಧನ್ಯವಾದವನ್ನು ಹೇಳಿ, ಪರಮಾತ್ಮನಿಗೂ ಧನ್ಯವಾದ ಹೇಳಿ, ಪರಮಾತ್ಮನ ಸ್ಮೃತಿಯಲ್ಲಿದ್ದುಕೊಂಡು ಆತನ ಶಾಂತಿಯ ಕಿರಣಗಳನ್ನು ಆಹಾರದ ಮೇಲೆ ಹರಡಿಸಿ ಬಹಳ ಆನಂದದಿಂದ ಏಕಾಗ್ರಚಿತ್ತದಿಂದ ಅದನ್ನು ಪ್ರಸಾದೀಕರಿಸಿ ಭೋಗ ಪರಮಾತ್ಮನಿಗೆ ಸಮರ್ಪಿಸಿ ಆ ಭೋಗದ ರೂಪದಲ್ಲಿ, ಪ್ರಸಾದದ ರೂಪದಲ್ಲಿ ನಾಲಿಗೆಯ ಮೇಲೆ ಇಟ್ಟಾಗ ಮನಸ್ಸು ಆ ನಾಲಿಗೆಯ ಮೇಲೆ ಇರಬೇಕು, ಭಾವನೆ ನಾಲಿಗೆಯ ಮೇಲೆ ಇರಬೇಕು. ಅನುಭವಿಸುತ್ತಾ 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 ಅದನ್ನು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು, ಶಾಂತಿಯಿಂದ ಸ್ವೀಕಾರ ಮಾಡಬೇಕು. ಇದು ಒಂದು ಕ್ಷಣ ಅಲ್ಲ, ಒಂದು ತುತ್ತಿಗೆ ಸೀಮಿತ ಅಲ್ಲ. ಉಣ್ಣುವ ಪ್ರತಿಯೊಂದು ತುತ್ತಿಗೊಮ್ಮೆ ಶಿವನನ್ನು ನೆನಪು ಮಾಡಿ ತಿನ್ನಬೇಕು, ಸ್ವೀಕಾರ ಮಾಡಬೇಕು ಅಂತ ಶರಣರ ನಿಯಮ ಇದೆ. ತುತ್ತಿಗೊಮ್ಮೊಮ್ಮೆ ಶಿವ ಎನ್ನುತ್ತಿರಬೇಕು. ಮೌನದಲ್ಲುಂಬುದು ಆಚಾರವಲ್ಲ ಅಂತ ಹೇಳ್ತಾರವರು. ಮೌನದಲ್ಲಿ ಉಂಬುದು ಅಂದ್ರೆ ಗಲಾಟೆ ಮಾತಾಡ್ಕೊಂಡೇ ಉಣಬೇಕು ಅಂತಲ್ಲ. ಸುಮ್ಮನೆ ಏನೋ ಬಂದ ಪುಟ್ಟ ತಿಂದ ಪುಟ್ಟ ಓದ ಪುಟ್ಟ ನಡೆಯಲ್ಲಪ್ಪ. ದನಗಳು ತಿಂದಂಗೆ ತಿನ್ನಬೇಡ. ನಿನಗೊಂದಷ್ಟು ಅರಿವಿದೆ, ಅರಿವಿನ ಜನ್ಮಕ್ಕೆ ಬಂದಿದೆಯಾ? ಈ ಸೃಷ್ಟಿ ಏನು ಗೊತ್ತು? ಸೃಷ್ಟಿಕರ್ತ ಪರಮಾತ್ಮ ಶಿವ ನಿನಗೆ ಗೊತ್ತು. ಇದನ್ನು ಕೊಟ್ಟಿರೋದು ಪರಮಾತ್ಮನ ಭಿಕ್ಷೆ, ಈ ಪ್ರಕೃತಿಯ ಭಿಕ್ಷೆ. ಇದರಿಂದ ನಿನ್ನ ಜೀವನ ಎರಡೂ ಇದೆ. ಸ್ವಲ್ಪ ಕೃತಜ್ಞತೆ ಸಲ್ಲಿಸಿ ಸ್ವೀಕಾರ ಮಾಡು. ಇದು ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ. ಇದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ. ಇದು ಅದಕ್ಕೆ ಮೌನದಲ್ಲುಂಬುದು ಆಚಾರವಲ್ಲ. ತುತ್ತಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು. ಹಾಗೆ ಪರಮಾತ್ಮನು ನಮಗೆ ನಿಯಮ ಏನು ಕೊಟ್ಟಿದ್ದಾರೆ? ನೀವು ನೀರನ್ನು ಸ್ವೀಕಾರ ಮಾಡಬೇಕು ಅಂದರು, ಪ್ರಸಾದ ಸ್ವೀಕಾರ ಮಾಡಬೇಕಂದ್ರು ಮೊದಲು ಮನಸ್ಸು ಶಾಂತ ಆಗಬೇಕು. ಆ ಆತ್ಮದ ಸ್ಮೃತಿಯಲ್ಲಿ ಬಂದು ಪರಮಾತ್ಮ ಶಿವ ತಂದೆಯ ನೆನಪಲ್ಲಿ ಇದ್ದು ಶಾಂತಿ ಸಾಗರನ ಜೊತೆಗೆ ಶಾಂತಿಯನ್ನು ಸ್ವೀಕಾರ ಮಾಡಿ ಮನಸ್ಸು ಶಾಂತಗೊಳಿಸಿ ದೃಷ್ಟಿ ಪವಿತ್ರಗೊಳಿಸಿ ಆ ಪರಮಾತ್ಮನ ದೃಷ್ಟಿ, ಪರಮಾತ್ಮನ ಶಕ್ತಿಯನ್ನು ಆಹಾರದ ಮೇಲೆ ಬಿಟ್ಟು ಆಹಾರವನ್ನು ಪವಿತ್ರಗೊಳಿಸಿ ಅದನ್ನು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿ ಇದು ಭಗವತ್ ಪ್ರಸಾದ ಅಂತ ತಗೊಂಡಾಗ ಜೈಸ ಅನ್ ವೈಸ ಮನ್, ಇದರ ಪ್ರಭಾವ ಖಂಡಿತವಾಗಿ ಮತ್ತೆ ನಮ್ಮ ಆಲೋಚನೆಗಳ ಮೇಲೆ, ಮತ್ತೆ ನಮ್ಮ ದೃಷ್ಟಿಯ ಮೇಲೆ, ಮತ್ತೆ ನಮ್ಮ ನಾಲಿಗೆಯ ಮೇಲೆ ಅದು ಶಬ್ದವಾಗಿ ಹೊರಬರುವಾಗ ಅದರಲ್ಲಿ ಆವೇಶವಿಲ್ಲದೆ, ಕೋಪವಿಲ್ಲದೆ, ದ್ವೇಷವಿಲ್ಲದೆ, ಭಯವಿಲ್ಲದೆ, ದುಃಖವಿಲ್ಲದೆ ಮೃದು ವಚನವಾಗಿ ಬರಲಿಕ್ಕೆ ಸಾಧ್ಯ. ಈ ಪರಿಶ್ರಮ ಪಟ್ಟಿರೋರು ಸಂತರಾಗಿದ್ದಾರೆ, ಶರಣರಾಗಿದ್ದಾರೆ, ಸನ್ಯಾಸಿಗಳಾಗಿದ್ದಾರೆ, ತಪಸ್ವಿಗಳಾಗಿದ್ದಾರೆ, ಮಹಾತ್ಮರಾಗಿದ್ದಾರೆ. ಯಾಕವರು ಜಗತ್ತಿನವರು ಅವ್ರಿಗೆ ಎಷ್ಟೆಲ್ಲ ನಿಂದನೆ ಮಾಡಿದರೂ ಕೂಡ ಯಾಕವರು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಇದ್ರು ಅಂದರೆ ಅವರಿಗೆ ಈ ಪರಿಶ್ರಮ ಪಟ್ಟು ಅಭ್ಯಾಸ ಆಗಿತ್ತು. ಈ ಪರಿಶ್ರಮವನ್ನು ಪಟ್ಟಿರುವ ಕಾರಣ ಅವರ ಅನ್ನ ಪ್ರಸಾದವಾಗ್ತಿತ್ತು. ಆ ಪ್ರಸಾದವನ್ನು ಸ್ವೀಕಾರ ಮಾಡಿರುವ ಮನಸ್ಸು ಶಾಂತ, ಹೃದಯ ಶಾಂತ. ಆಗ ಅವರ ಮಾತು ಮೃದುವಾಗ್ತಿತ್ತು. ಯಾರೇ ನಿಂದನೆ ಮಾಡಿದರೂ ಕೂಡ ಅವರಿಗೆ ಮಾತನಾಡ್ತಿರಲಿಲ್ಲ. ಯಾವುದೇ ಧರ್ಮಾತ್ಮರ ಉದಾಹರಣೆ ತಗೊಳ್ಳಿ, ಯೇಸು ಕ್ರಿಸ್ತರದ್ದು ತಗೊಳ್ಳಿ. ಕೈ ಕಾಲಿಗೆಲ್ಲ ಮೊಳೆ ಹೊಡೆದರೂ ಕೂಡ ಒಂದು ಶಬ್ದ ಬೇರೆ ಉಚ್ಚಾರ ಆಗಲಿಲ್ಲ. ಆವೇಶ ಬರಲಿಲ್ಲ ಪುಣ್ಯಾತ್ಮನಿಗೆ, ಕ್ರೋಧ ಬರಲಿಲ್ಲ, ದ್ವೇಷ ಬರಲಿಲ್ಲ. ಬದಲಾಗಿ ಬಂದಿದ್ದೇನು ಅಂದರೆ ಕ್ಷಮೆ, ಪ್ರೀತಿ. ಎಲ್ಲರನ್ನ ಪ್ರೀತಿಸುವ ಕಾರಣ ಅವ್ರ ಮೇಲೆ ದಯೆ ಬಂತು, ಅವರನ್ನ ಕ್ಷಮಿಸಿದರು.
ಭಗವಂತ ಇವ್ರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲಪ್ಪ, ಇವರಿಗೆ ಶಿಕ್ಷೆ ಕೊಡಬೇಡ ನೀನು, ಅವರಿಗೆ ತಿಳುವಳಿಕೆ ಇಲ್ಲ, ಹಾಗಾಗಿ ಈಗ ನನಗೇನೋ ಒಂದು ಮಾಡ್ತಿದ್ದಾರೆ, ಅವ್ರನ್ನ ಯಾವತ್ತೂ ಕೂಡ ಶಿಕ್ಷಿಸಬೇಡ ಪರಮಾತ್ಮ, ಕ್ಷಮಿಸಿ ಬಿಡು ಇವರನ್ನ ಅಂತ ಮೊದಲು ತಾನು ಕ್ಷಮಿಸಿದ. ಕ್ಷಮಿಸೋದಿಲ್ಲ, ಅದು ತಪ್ಪು ಅಂತಾನೆ ಸ್ವೀಕಾರ ಮಾಡಲಿಲ್ಲ ಪುಣ್ಯಾತ್ಮ. ಅವ್ರ ಮೇಲೆ ದಯೆ ಬಂತು. ಯಾವಾಗ? ಮಾತನಾಡ್ತಿದ್ದಾಗಲ್ಲ, ಜೋರ್ ಏನೋ ನಿಂದೆ ಮಾಡ್ತಾ ಇದ್ದಾಗಲ್ಲ, ಅವಮಾನ ಮಾಡಿದಾಗಲ್ಲ, ಒಡೆದಾಗಲ್ಲ, ಬಡ್ದಾಗಲ್ಲ, ಕೈ ಕಾಲಿಗೆ ಮೊಳೆ ಹೊಡೆದಾಗ. ಒಂದು ಸಣ್ಣ ಸೊಳ್ಳೆ ಕಚ್ಚಿದ್ರೇ ಎಷ್ಟೊಂದು ಉಜ್ಜುಕೋತೀವಿ ನಾವು, ಒಂದು ಮುಳು ಚುಚ್ಚಿದ್ರೇ ಎಷ್ಟೊಂದು ಬಗ್ಗೆ ಅಳ್ತೀವಿ ನಾವು, ಕಣ್ಣಲ್ಲಿ ನೀರು ಬರುತ್ತೆ. ಜೀವಂತವಾಗಿರುವ ಶರೀರದ ಒಂದು ಮೊಳೆಯನ್ನು ಹೊಡಿತಾರೆ ಅಂತಂದರೆ, ಕೈ ಕಾಲಿಗೆ ಒಂದು ಮೊಳೆ ಹೊಡಿಲಿಲ್ಲ, 2 ಮೊಳೆ ಹೊಡಿಲಿಲ್ಲ, ಮೈತುಂಬ ಮೊಳೆ ಹೊಡೆದ್ರು ಕೂಡ ದಯೆನೇ ಬಂತಲ್ಲ, ಪ್ರೀತಿನೇ ಬಂತಲ್ಲ. ಯಾಕೆ ಅಂದರೆ ಪರಿಶ್ರಮ. ಏನು ಪರಿಶ್ರಮ ಪಟ್ಟಿದ್ರು? ಪ್ರತಿಯೊಂದು ಪರಮಾತ್ಮನ ಪ್ರಸಾದ ಅಂತ ಸ್ವೀಕಾರ ಮಾಡಿದ್ರು. ಎಲ್ಲರೂ ನನ್ನವರು, ಒನ್ ಗಾಡ್ ಒನ್ ಫ್ಯಾಮಿಲಿ ಎನ್ನುವಂಥ ಪ್ರೀತಿ ಹೃದಯದಲ್ಲಿ ತುಂಬಿಕೊಂಡಿದ್ರು. ಹಾಗಾಗಿ ಅಲ್ಲಿ ದ್ವೇಷಕ್ಕಾಗಲಿ, ಅವಮಾನಕ್ಕಾಗಲಿ, ಕೋಪಕ್ಕಾಗಲಿ, ಆವೇಶಕ್ಕಾಗಲಿ ಜಾಗ ಇರಲಿಲ್ಲ. ಇನ್ನು ಗೌತಮ ಬುದ್ಧರನ್ನು ತೆಗೆದುಕೊಂಡ್ರೆ ಅವರು ಕೂಡ ಅಷ್ಟೇ, ಒಬ್ಬ ರಾಜನಂತ ಮಹಾರಾಜರಾಗಿದ್ದರೂ ಕೂಡ ಸಾಮಾನ್ಯರಂತೆ ಬದುಕಿ ಸತ್ಯವನ್ನು ಅರಿಬೇಕು ಅಂತ ಬಂದಾಗ ಅನೇಕರು ಅವರ ಪ್ರಭಾವಕ್ಕೆ ಒಳಗಾಗಿ ಅವ್ರ ಜೊತೆಗೆ ಪ್ರವಚನ ಕೇಳ್ತಾ ಕೇಳ್ತಾ ಊರು ಬಿಟ್ಟು 1 ತಿಂಗಳು 2 ತಿಂಗಳು ಅವ್ರ ಜೊತೆನೇ ಇದ್ದಾಗ ಒಬ್ಬ ತಾಯಿಗೆ ಇದ್ದ ಒಬ್ಬ ಮಗ ಇವರಿಂದ ಬಂದಿರೋದು ಕಂಡು ಕೋಪಗೊಂಡು ಕೆರಳಿ ಆ ಬುದ್ಧ ನಿಲ್ಲುವರಿಗೆ ಬಂದು ಬಾಯಿ ತುಂಬ ಬೈತಾಳೆ. ಎಷ್ಟು ಕೋಪ, ಎಷ್ಟು ಆವೇಶದಲ್ಲಿ ಬಂದು ಬೈತಾ ಇರಬೇಕಾದ್ರೆ ಮಧ್ಯದಲ್ಲಿ ಎಲ್ಲರೂ ಹಿಂದಿರುವ ಶಿಷ್ಯರು ಒಂದು ಸಲ ಅವ್ರ ಕೋಪಗೊಂಡು ತಡಿಬೇಕು ಅಂತ ಪ್ರಯತ್ನ ಪಟ್ಟರು. ಗೌತಮ್ ಬುದ್ಧ ಮಹಾತ್ಮ ಹೇಳ್ತಾನೆ, ಹಿಂಗ ಕೈ ಮಾಡ್ತಾನೆ, ಸುಮ್ಮನೆ ರೀ. ಆಕೀಗ ಬೈದು 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಬೈದ ಮೇಲೆ ಗೌತಮ್ ಬುದ್ಧರು ಹೇಳ್ತಾರೆ, ಒಂದಷ್ಟು ನೀರು ಕೊಡ್ರಿ ಆ ತಾಯಿ ಕುಡಿಲಿ. ನೀರು ಕುಡಿದು ಮತ್ತೆ ಬೈತಾಳೆ. ಸುಮ್ಮನೆ ಶಾಂತ, ಪ್ರಸನ್ನತ, ಹೃದಯ ಪ್ರೀತಿ. ಅಲ್ಲಿ ದ್ವೇಷನೇ ಇರಲಿಲ್ಲ, ಅಲ್ಲಿ ಭಯನೂ ಇರಲಿಲ್ಲ, ಸುಮ್ಮನೆ ಪ್ರೀತಿಸ್ತಾ ಇದ್ದ ಗೌತಮ. ಆಮೇಲೆ ಅವ್ರ ಶಿಷ್ಯರು ಕೇಳ್ತಾರೆ, ಯಾಕರಪ್ಪ ಅಷ್ಟೊಂದು ಬಯಸ್ಕೊಂಡ್ರಿ ನೀವು? ಅವ್ರು ಅಷ್ಟೆಲ್ಲ ನಿಮಗೆ ಹೀನಾಯವಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಏನೋ ನೀವು ಮಾಡ್ಬಿಟ್ಟಿರಿ ಅನ್ನೋ ಥರ ನಿಮಗೆ ಬೈತಾ ಇದ್ರು, ಯಾಕೆ ನೀವು ಸ್ವೀಕಾರ ಮಾಡಿದ್ರಿ? ಮತ್ತೆ ಆವಾಗ ಗೌತಮ್ ಬುದ್ಧರು ಕೇಳ್ತಾರೆ, ಯಾರು ಹೇಳಿದ್ರು ನಿನಗೆ ನಾನು ಸ್ವೀಕಾರ ಮಾಡಿದ್ದೀನಿ ಅಂತ? ಮತ್ತೆ ನಿಮಗೆ ಇಷ್ಟು ತಾಳ್ಮೆ ಬಂದಿದೆ ಅಂದ್ರೆ ಸ್ವೀಕಾರ ಮಾಡಿದಿರಿ ಅಂತ ಅರ್ಥ ಅಲ್ವಾ? ತಾಳ್ಮೆಯಲ್ಲಿ ಇದ್ದೀನಿ ಅಂತಂದ್ರೆ ಅರ್ಥ ಸ್ವೀಕಾರ ಮಾಡಿಲ್ಲ ಅಂತ ಅರ್ಥ. ಅದೇಗೆ ಸಾಧ್ಯ? ಆಗ 4 ಅರಳನ್ನು ಆರಿಸ್ಕೊಂಡು ಬಾ ಅಂತ ಹೇಳ್ತಾರೆ. ಅರಳನ್ನು ತರ್ತಾನೆ. ತಗೊಳ್ಳಿ ಅಂತ ಗೌತಮ್ ಬುದ್ಧರು ಹಿಂಗೆ ಕೊಡ್ಲಿಕ್ಕೆ ಹಿಂಗೆ ಕೈ ಚಾಚ್ತಾನೆ, ಕೊಡ್ತಾನೆ ಹಿಂಗೆ. ಗೌತಮ್ ಬುದ್ಧರು ಕೈ ಚಾಚೋದೇ ಇಲ್ಲ. ತಗೊಳ್ಳಿ, ನೀವು ಅರಳನ್ನ ಹೇಳಿದ್ರಲ್ಲ ತಗೊಳ್ಳಿ ಅಂತ ಮತ್ತೊಮ್ಮೆ ಹಿಂಗೆ ಕೈ ಮಾಡ್ತಾನೆ. ಗೌತಮ್ ಬುದ್ಧರು ಕೈ ಚಾಚೋದಿಲ್ಲ. ಆವಾಗ ಕೇಳ್ತಾನೆ, ಏನ್ರಿ ನೀವು ಅರಳನ್ನು ಆರಿಸ್ಕೊಂಡು ಬರೋಕೆ ಕೇಳಿದ್ರಿ, ನಾನು ತೊಗೊಂಡು ಬಂದಿದ್ದೀನಿ, ನೀವು ಸ್ವೀಕಾರನೆ ಮಾಡ್ತಾ ಇಲ್ವಲ್ಲ ಅಂತ. ಇಷ್ಟೇ ನೋಡಪ್ಪ, ನಿನ್ನ ಅರಳು ನೀನು ಆರಿಸ್ಕೊಂಡು ಬಂದಿದ್ದು, ನನಗೆ ಕೊಡ್ಬೇಕಂತ ಬಂದೆ, ಆದರೆ ನಾನು ತಗೊಂಡಿದ್ದೀನ ಅಂದರೆ ಇಲ್ಲ, ತಗೊಂಡಿಲ್ಲ ಅಂದರೆ ಯಾರ ಹತ್ರ ಉಳಿತು? ನಿನ್ನ ಹತ್ರ. ಹಾಗೆ ಆ ತಾಯಿ ಅನೇಕ ಮಾತುಗಳನ್ನು, ಅರಳುಗಳನ್ನು ಆರಿಸ್ಕೊಂಡು ಗೌತಮ್ ಬುದ್ಧರಿಗೆ ಎಸಿಬೇಕು ಅಂತ ಬಂದರು, ಕೊಡಬೇಕು ಅಂತ ಬಂದರು, ಆದರೆ ನಾನು ಸ್ವೀಕಾರ ಮಾಡಲಿಲ್ಲ ಅಂದರೆ ಯಾರ ಹತ್ರ ಉಳಿಯುತ್ತೆ? ಅವ್ರ ಹತ್ರನೇ ಉಳಿಯುತ್ತೆ. ಹಾಗಾಗಿ ಇದರಲ್ಲಿ ನನಗೇನು ತಗೊಳ್ಳೋದಿದೆ? ನನ್ನ ಪಾಡಿಗೆ ನಾನು ಶಾಂತವಾಗಿದ್ದೀನಿ. ಇದು ಪರಿಶ್ರಮ. ಪರಿಶ್ರಮ ಪಟ್ಟಿದ್ದರ ಫಲ ಇವತ್ತು ಆ ಗೌತಮ ಬುದ್ಧ, ಯೇಸು ಕ್ರಿಸ್ತರು ಎಲ್ಲರೂ ಕೂಡ ಸಿದ್ಧಾರೂಢರ ತಲೆ ಮೇಲೆ ಬೆಂಕಿ ಇಟ್ಟರು ಕೂಡ ಪೂಜೆಗೆ ಅಂತ ಕರೆದು ಬಿಟ್ಟು, ನಿಮಗೆ ಬೇಷ್ ಪೂಜೆನೇ ಮಾಡ್ತೀವಿ ಅಂತ ಮೇಲೆ ಕಂಬಳಿ ಒದಿಸಿ 4 ಜನ ಸೇರಿ ಬಡಿತಾರೆ, ತಲೆ ಮೇಲೆ ಬೆಂಕಿ ಇಡ್ತಾರೆ. ಅವಾಗ ಸಿದ್ಧಾರೂಢರಂತರ, ಶಿವಪ್ಪ ಕಾಪಾಡಪ್ಪ ಇವ್ರನ್ನ,
ನಂದು ಯಾವುದೋ ಜನ್ಮದ ಲೆಕ್ಕಾಚಾರವನ್ನು ಕಳಲಿಕ್ಕೆ ಬಂದು ಪುಣ್ಯಾತ್ಮರು ಇವರು, ಅವ್ರು ಏನು ಮಾಡ್ತಿದೀವಿ ಅಂತ ಗೊತ್ತಿಲ್ಲಪ್ಪ, ಅವ್ರನ್ನ ಕ್ಷಮಿಸಿಬಿಡು ಅಂತಾರೆ. ಹೆಂಗಿರಬೇಡ. ಇದು ಮಹಾತ್ಮರು. ಯಾಕೆಂದ್ರೆ ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಿದ್ರು. ಜೈಸ ಅನ್ ವೈಸ ಮನ್, ಪರಿಶ್ರಮ ಪಟ್ಟಿದ್ದರ ಫಲ ಅದು. ಅದೇ ಥರ ವಿಶ್ವಗುರು ಅಪ್ಪ ಬಸವಣ್ಣನವರ ಧರ್ಮಪತ್ನಿ ಮಲಗಿದಾಗ ರಾತ್ರಿ ಕಳ್ಳ ಬಂದು ಅವರ ಮೈ ಮೇಲಿನ ಒಡವೆಯನ್ನು ಬಿಚ್ಚಿಕೊಂಡು ಹೋಗ್ತಾನೆ. ಅದನ್ನು ದ್ವಾರಪಾಲಕರು ಆ ಕಳ್ಳನನ್ನು ಹಿಡ್ಕೊಂಡು ತಂದು ಒಪ್ಪಿಸ್ತಾರೆ. ಬಸವಣ್ಣನ ಮೈ ಮೇಲೆಲ್ಲ ಪತ್ನಿಯ ಮೈ ಮೇಲೆ ಕೈ ಹಾಕಿ ಬಂಗಾರವನ್ನು ಎಳ್ಕೊಂಡು ಕದ್ದುಕೊಂಡು ಹೋಗಿದ್ದ. ಇದು ಎಂಥ ಅಪರಾಧ! ಎಷ್ಟು ಕೋಪ ಮಾಡ್ಕೋಬೋದಾಗಿತ್ತು, ಎಷ್ಟು ಆವೇಶದಲ್ಲಿ ಬರ್ಬೋದಾಗಿತ್ತು, ಏನು ಬೇಕಾದ್ರೂ ಶಿಕ್ಷೆ ಕೊಡಬೇಕಾಗಿತ್ತು. ಮಹಾಮಂತ್ರಿ ಇದ್ದ ಅಪ್ಪ ಬಸವಣ್ಣ ರಾಜ್ಯಕ್ಕೆ. ಆದರೆ ಅವರು ಹೇಳ್ತಾರೆ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಅಲ್ಲ ಅಂತ ಹೇಳ್ತಾರೆ. ಅವನಲ್ಲಪ್ಪ ಕಳ್ಳ, ಅವನಿಗೆ ಬೇಕಾಗಿರೋದು ನನ್ನ ಹತ್ರ ಬಚ್ಕೊಂಡು ಇಟ್ಟಿದ್ದೀನಲ್ಲ, ನಾನು ಜಾಸ್ತಿ ಇಟ್ಕೊಂಡಿದ್ದೀನಿ ಅಂತ ಕಳುವು ಮಾಡ್ತಾ ಇದ್ದಾನೆ. ನನ್ನ ಹತ್ರ ಇರಲಿಲ್ಲ ಅಂದ್ರೆ ಯಾಕೆ ಕಳುವು ಮಾಡಕ್ಕೆ ಬರ್ತಿದ್ದೆ, ಬೇರೆ ಮನೆಗೆ ಯಾಕೆ ಹೋಗ್ಲಿಲ್ಲ ಅಂತ. ಯಾಕೆ ಈ ಮನೆಗೆ ಬಂದ ಅಂದರೆ ನಮ್ಮ ಹತ್ರ ಹೆಚ್ಚಿಗೆ ಸಂಗ್ರಹಿಸಿದ್ವಿ, ಆತನಿಗಿಂತ ಮುಂಚೆ ನಾನು ಕಳ್ಳ, ಎನ್ನ ಅಯ್ಯನ ಕೈಯನ್ನೊಂದೀತು ಬಿಚ್ಚಿ ಕೊಡೆ ಅಂತ ಹೆಣತಿಗೆ ಹೇಳ್ತಾನೆ ಹೊರತಾಗಿ ಕಳ್ಳನ ಮೇಲೆ ಕ್ರೋಧ ಮಾಡಿಕೊಳ್ಳಿಲ್ಲ, ಕೋಪ ಮಾಡಿಕೊಳ್ಳಿಲ್ಲ. ಅಂದರೆ ನೋಡುವ ದೃಷ್ಟಿ ಪವಿತ್ರ ಇದ್ದರೆ ಎಲ್ಲವೂ ಪವಿತ್ರವಾಗಿ ಕಾಣಿಸುತ್ತೆ. ಎಲ್ಲರನ್ನು ಪ್ರೀತಿಸ್ತಾ ಇದ್ದರೆ ಯಾರ ಮೇಲೆ ದ್ವೇಷ ಬರುತ್ತೆ? ಅವ್ರಿಗೇನು ಶಿಕ್ಷೆ ಕೊಡಬೇಕು ಅಂತ ಕೇಳಿದ್ರೆ, ಏನು ಶಿಕ್ಷೆ ಕೊಡಬೇಡಿ, ನನಗೆ ಪಾಠ ಕಲಿಸಿದ ಗುರು ಅಂತ ಹೇಳ್ತಾನೆ. ಆಗ ಆತ ಬಸವಣ್ಣನವರಿಗೆ ಶರಣಾಗಿ ಸತ್ಯ ಶರಣನಾಗ್ತಾನೆ. ಪರಿವರ್ತನೆ ಯಾವಾಗ ಸಾಧ್ಯ ಅಂದರೆ ಮಾತಿಗೆ ಮಾತು, ನಿಂದೆಗೆ ನಿಂದೆ, ಅವಮಾನಕ್ಕೆ ಅವಮಾನ ಕೊಟ್ಟಾಗ ಅಲ್ಲ. ಅವರೇನೇ ಮಾಡಿದ್ರು ಅದನ್ನು ಸ್ವೀಕಾರ ಮಾಡಿದರೆ ಶಾಂತವಾಗಿ ಇದ್ದು ಸಂಯಮವನ್ನು ಕಾಪಾಡಿಕೊಂಡಾಗ ಅವ್ರ ಮೇಲೆ ಪರಿವರ್ತನೆ ಆಗುತ್ತೆ, ಅದ್ರ ಮೇಲೆ ಪ್ರಭಾವ ಬೀರುತ್ತೆ ಹೊರತಾಗಿ ಬೇರೆ ಏನೂ ಅಲ್ಲ. ಹಾಗಾಗಿ ನಿಂದಾಸ್ತುತಿಯ ಸಮಯದಲ್ಲಿ ಸಮಾನವಾಗಿ ಸ್ವೀಕಾರ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ಮೊದಲನೇ ಪರಿಶ್ರಮ ಇದು. ಇನ್ನು ಎರಡನೇ ಪರಿಶ್ರಮ ಏನು? ದೃಷ್ಟಿಯನ್ನು ನಿರ್ವಿಕಾರಿ ಮಾಡಿಕೊಳ್ಳಿ, ಪವಿತ್ರ ದೃಷ್ಟಿಯಲ್ಲಿ ಬನ್ನಿ. ಇವತ್ತು ಎಲ್ಲದಕ್ಕೂ ಬೀಜ ಯಾವುದು ಅಂದರೆ ದೃಷ್ಟಿ. ಕಣ್ಣು ಇರೋದೇ ದೊಡ್ಡ ಮಹಾ ತಪ್ಪಾಗೋಗಿದೆ. ಈ ಕಲಿಯುಗದ ಘೋರ ನರಕಕ್ಕೆ ಮಹಾದ್ವಾರ ಯಾವುದಾದ್ರೂ ಇದೆ ಅಂದರೆ ಅದು ನಮ್ಮ ಕಣ್ಣುಗಳೇ ಆಗಿದೆ. ಕಣ್ಣುಗಳು ಚಿತ್ತ ಚಾಂಚಲ್ಯ ಮಾಡುವಷ್ಟು ಮತ್ಯಾವ ಇಂದ್ರಿಯವು ಕೂಡ ಮಾಡೋದಿಲ್ಲ. ಅಷ್ಟು ಪ್ರಭಾವಶಾಲಿ ಇಂದ್ರಿಯ ಅಂದರೆ ಅದು ಕಣ್ಣು. ಅದೇ ಕಣ್ಣು ಇಡೀ ವಿಶ್ವವನ್ನ, ಎಲ್ಲ ಸೌಂದರ್ಯವನ್ನು ಆಸ್ವಾದಿಸುವ, ಅನುಭವಿಸುವ ಶಕ್ತಿಯನ್ನು ಹೊಂದಿದೆ. ಅದೇ ಕಣ್ಣು ನಮ್ಮ ಮನಸ್ಸನ್ನು ವಿಕಾರಗೊಳಿಸುವ, ನಮ್ಮನ್ನು ಕ್ರೋಧಿತರನ್ನಾಗಿ ಮಾಡುವ, ನಮ್ಮನ್ನು ವಿಷಯ ಆಸಕ್ತರನ್ನಾಗಿ ಮಾಡುವ, ನಮ್ಮಲ್ಲಿ ಅನೇಕ ಇಚ್ಛೆಗಳನ್ನು ಹುಟ್ಟಿಸುವ ಪ್ರಭಾವಶಾಲಿ ಅಸ್ತ್ರ ಆಗಿ ನಮ್ಮ ನಾಶಕ್ಕೆ ಕಾರಣ ಆಗುತ್ತೆ ಅದೇ ಕಣ್ಣು. ದೃಷ್ಟಿ ನಿರ್ವಿಕಾರಿಯಾಗಬೇಕಂದ್ರೆ ಕಣ್ಣಿನ ತಪ್ಪಿದೆಯಾ ಅಂದರೆ ಕಣ್ಣಿನ ತಪ್ಪಿಲ್ಲ. ಕಣ್ಣು ಮನಸ್ಸಿನೊಳಗಡೆ ಕೂಡಿದಾಗ ಕಣ್ಣು ಕೆಲಸ ಮಾಡುತ್ತೆ. ಹಾಗಾಗಿ ನೋಡುವುದು ಮನಸ್ಸು ಅಂತ ಅಂದ್ಕೊಂಡ್ರೆ ಆ ಮನಸ್ಸಿನದು ತಪ್ಪಿದೆಯಾ, ದೋಷ ಇದೆಯಾ ಅಂದರೆ ಖಂಡಿತ ಇದೆ. ಎಲ್ಲಿದೆ? ಮನಸ್ಸು ಆಲೋಚನೆಗಳು, ಅದು ನಕಾರಾತ್ಮಕ ಆಲೋಚನೆಗಳಲ್ಲಿದ್ದರೆ ಮನಸ್ಸು ಕಲುಷಿತ. ಇದು ಕಿಟಕಿ, ಅದನ್ನು ದುರ್ಬಿನ್ ಅಂತ ಅನ್ಕೊಳ್ಳೋಣ, ಗ್ಲಾಸ್ ಅಂತ ಅನ್ಕೊಳ್ಳೋಣ. ಮನಸ್ಸು ಅದರಲ್ಲಿ ಡಸ್ಟ್ ಇತ್ತು ಅಂದರೆ ಸ್ಪಷ್ಟತೆ ಕಾಣಿಸೋದಿಲ್ಲ. ಅದು ಸ್ವಚ್ಛ ಇದ್ದರೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಸ್ವಚ್ಛ ಇರೋದನ್ನೇ ನಿರ್ವಿಕಾರಿ ಅಂತೀವಿ, ಧೂಳು ಇರೋದನ್ನು ವಿಕಾರಿ ದೃಷ್ಟಿ ಅಂತೀವಿ. ಧೂಳು ಯಾವುದು ಮನಸ್ಸಿಗೆ ಅಂತಂದರೆ ದೇಹಾಭಿಮಾನದ ಧೂಳು, ವಿಷಯಗಳ ಧೂಳು, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳು ನಮ್ಮ ಮನಸ್ಸಿನ ಒಳಗಡೆ ಸಂಕಲ್ಪದ ರೂಪದಲ್ಲಿ ಜಮಾಗೊಂಡಿರೋದು, ಸಂಸ್ಕಾರದ ರೂಪದಲ್ಲಿ ಜಮಾಗೊಂಡಿರೋದು, ಅದೇ ಧೂಳು. ಅದಕ್ಕೆ ಜೈಸ ದೃಷ್ಟಿ ವೈಸ ಸೃಷ್ಟಿ. ಯಾವ ರೀತಿ ನಾವು ನೋಡ್ತೇವೆಯೋ ಹಾಗೆ ನಮಗೆ ಪ್ರಪಂಚ.
ಯಾವ ಚಸ್ಮಾ ಹಾಕ್ತೇವೆ ಆ ರೀತಿ ಕಾಣಿಸುತ್ತೆ. ಕೆಂಪು ಚಸ್ಮಾ ಹಾಕಿದರೆ ಕೆಂಪಿಗೆ ಕಾಣಿಸುತ್ತೆ, ಹಸಿರು ಚಸ್ಮಾ ಹಾಕಿದರೆ ಹಸಿರೇ ಕಾಣಿಸುತ್ತೆ, ನೀಲಿದ ಹಾಕಿದರೆ ನೀಲಿನೇ ಕಾಣಿಸುತ್ತೆ. ಹಾಗಾದ್ರೆ ಎಲ್ಲವೂ ನೀಲಿ ಇದೆಯಾ? ಇಲ್ಲ. ನಮ್ಮ ಕಣ್ಣಿಂದ ತಪ್ಪಿದೆಯಾ? ಚಸ್ಮದ ತಪ್ಪಿದೆಯಾ? ಇಲ್ಲ. ಆ ಚಸ್ಮಕ್ಕೆ ಹಾಕಿರುವ ಲೆನ್ಸು ಕಲರ್ ಯಾವುದಿದೆ ಅದು ಕಾಣಿಸುತ್ತೆ, ಹಂಗೆ ತೋರಿಸುತ್ತಷ್ಟೆ. ಹಾಗೆ ಪ್ರಪಂಚ ವಿಕಾರಿ ಅಲ್ಲ, ದೃಷ್ಟಿ ವಿಕಾರಿ. ನಮ್ಮ ದೃಷ್ಟಿ ಕೆಟ್ಟಿರೋದಿಲ್ಲಿ ಅಂದರೆ ಮನಸ್ಸಿನ ಸಂಕಲ್ಪಗಳಲ್ಲಿ, ನಮ್ಮ ಸಂಸ್ಕಾರದಲ್ಲಿ. ಅಲ್ಲಿ ದೇಹಾಭಿಮಾನದ, ವಿಕಾರದ, ಅನೇಕ ರೀತಿಯ ವಿಷಯಾಸಕ್ತಿಯ ಧೂಳು ಕೂತಿರೋದ್ರಿಂದ ಅದು ವಿಕಾರಿ ದೃಷ್ಟಿಯಾಗೋಗಿದೆ. ಅದಕ್ಕೆ ಒಬ್ಬರನ್ನ ನೋಡಿದರೆ ಇಷ್ಟ, ಇನ್ನೊಬ್ಬರನ್ನ ನೋಡಿದರೆ ಕಷ್ಟ, ಒಬ್ಬರು ನೋಡಿದ್ರೆ ಪ್ರೀತಿ, ಇನ್ನೊಬ್ಬರು ನೋಡಿದ್ರೆ ದ್ವೇಷ, ಒಬ್ಬರು ನೋಡಿದ್ರೆ ಅಸೂಯೆ, ಒಬ್ಬರು ನೋಡಿದ್ರೆ ಹಿಂಸೆ, ಒಬ್ಬರು ನೋಡಿದ್ರೆ ಭಯ, ಒಬ್ಬರು ನೋಡಿದ್ರೆ ದುಃಖ. ಯಾಕಂದ್ರೆ ಲೆನ್ಸ್ ಸೆಟ್ ಆಗ್ಬಿಡುತ್ತೆ. ಇವ್ರು ನೋಡ್ಬೇಕಂದ್ರೆ ಈ ಲೆನ್ಸ್, ಇವ್ರು ನೋಡ್ಬೇಕಂದ್ರೆ ಈ ಲೆನ್ಸ್, ಇವ್ರು ನೋಡ್ಬೇಕಂದ್ರೆ ಈ ಲೆನ್ಸ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಈಗ ಹೆಂಗೆ ಚಸ್ಮಕ್ಕೆ ಪಾಯಿಂಟ್ ಬಂತು ಅಂದರೆ ಸಮೀಪದ್ದು ನೋಡಕ್ಕೊಂದು, ದೂರದ್ದು ನೋಡಕ್ಕೊಂದು, ಎರಡೇ ಕಾಣಿಸುತ್ತಿಲ್ಲ, ಎರಡೇ ಪಾಯಿಂಟ್ ಇರುತ್ತಿಲ್ಲ. ಆದರೆ ಮನಸ್ಸಿನ ಒಳಗಡೆ ಏನು ಲೆನ್ಸ್ ಇದೆ ನೋಡು, ದೃಷ್ಟಿ ನೋಡಬೇಕಾದಾಗ ಅಲ್ಲಿ ಎಷ್ಟು ವಿಚಿತ್ರ ಲೆನ್ಸ್ಗಳಿದೆ ಅಂದ್ರೆ ವೆರೈಟಿ 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 ವೆರೈಟಿ. ಮಗನ ನೋಡೋ ದೃಷ್ಟಿನೇ ಬೇರೆ, ಅಪ್ಪನ ನೋಡೋ ದೃಷ್ಟಿನೇ ಬೇರೆ, ತಾಯಿನ ನೋಡೋ ದೃಷ್ಟಿನೇ ಬೇರೆ, ತಂಗಿನ ನೋಡೋ ದೃಷ್ಟಿನೇ ಬೇರೆ, ನೆರವೇರನ್ನ ನೋಡೋ ದೃಷ್ಟಿನೇ ಬೇರೆ, ಅಣ್ಣ ತಮ್ಮರನ್ನ ನೋಡೋ ದೃಷ್ಟಿ ಬೇರೆ, ಗೆಳೆಯರನ್ನ ನೋಡೋ ದೃಷ್ಟಿ ಬೇರೆ, ಗುರುಗಳನ್ನ ನೋಡೋ ದೃಷ್ಟಿ ಬೇರೆ. ಎಷ್ಟು ಲೆನ್ಸ್ ಆಗುತ್ತೆ ಇದು ಒಂದು ದಿನಕ್ಕೆ? ಒಂದು ದಿನ ದೂರ ಆಯಿತು, ಒಂದು ಗಂಟೆ ದೂರ ಆಯಿತು, ಒಂದು ನಿಮಿಷ ನೋಡ್ಕೊಳ್ಳಿ ನೀವು. ಮಗು ಬಂದ ತಕ್ಷಣ ಅವ್ನು ನೋಡೋ ರೀತಿ ಬೇರೆ, ಅಪ್ಪ ಬಂದ ತಕ್ಷಣ ಅವ್ನು ನೋಡೋ ರೀತಿ ಬೇರೆ. ಹೆಂಗ್ ಟಕ್ 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 ಸೆಕೆಂಡಲ್ಲಿ ಲೆನ್ಸ್ ಚೇಂಜ್ ಮಾಡಾಕ್ಬಿಡುತ್ತೆ. ಯಾವ ಥರ ನೋಡ್ಬೇಕಂತ ನಾನು ಡಿಸೈಡ್ ಮಾಡಲ್ಲ, ಒಳಗಡೆ ಇರೋ ಸಂಸ್ಕಾರ ಲೆನ್ಸ್ ಆಗ್ಬಿಡುತ್ತೆ. ನೀನು ಏನು ನೋಡಿದ್ರೆ ಅದೇ ಕಾಣಿಸುತ್ತೆ ನಿನಗೆ. ಹಸಿರು ಆಗ್ತಾ ನಿನಗೆ ಹಸಿರೇ ನೋಡ್ಬೇಕು ನೀನು ಅಷ್ಟೇ. ಕೆಂಪದು ಹಾಕಿದ್ರೆ ಈ ಕೆಂಪೇ ನೋಡಬೇಕು. ಅದು ನಿನ್ನ ಕಂಟ್ರೋಲ್ ಇದೆಯಾ? ಇಲ್ಲ. ಯಾಕಂದ್ರೆ ಸಂಸ್ಕಾರ ಮಾಡ್ಕೊಂಡು ಕೂತಿದೆಯಾ, ಲೆನ್ಸ್ ಅದನ್ನು ಕೊಟ್ಟು ಕೂತಿದೆಯಾ ನೀನು ಇಡುವಂತ. ಇವ್ರನ್ನ ಹಿಂಗೆ ನೋಡ್ಬೇಕು, ರಾಗದ ದೃಷ್ಟಿ, ದ್ವೇಷದ ದೃಷ್ಟಿ, ಅಸೂಯ ದೃಷ್ಟಿ, ಭಯದ ದೃಷ್ಟಿ, ಅಷ್ಟು ಲೆನ್ಸ್ ಸಂಸ್ಕಾರಕ್ಕೆ ಕೈ ಒಳಗಡೆ ಕೊಟ್ಟು ಕೂತಿದ್ದೀವಿ. ಒಂದೇ ಸಲಕ್ಕೆ ಬರೀ ಬಿಳಿ ಕಾಣಿಸ್ಬೇಕು, ಪವಿತ್ರ ಕಾಣಿಸ್ಬೇಕು. ಎಲ್ಲಿ ಲೆನ್ಸೇ ಇಲ್ಲ ಅಲ್ಲಿ ಬಿಳಿದು. ಕಲರ್ಫುಲ್ ಲೆನ್ಸ್ ಕೊಟ್ಟು ಕೂಡಿಸ್ಬಿಟ್ಟಿದ್ವಿ. ಕಲರ್ 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 ನೋಡ್ತಾ ಇದ್ದೀವಿ, ಇಷ್ಟಪಟ್ಟಿದ್ದೀವಿ. ಒಬ್ಬರನ್ನ ಮಾಡಿದ್ರೆ ಅಸೂಯೆ ಪಡೋದು, ಒಬ್ಬರ ಮೇಲೆ ತೇಜೋವಧೆ ಮಾಡೋದು, ಒಬ್ಬರ ಮೇಲೆ ಪರಚಿಂತನೆ ಮಾಡೋದು, ಒಬ್ಬರನ್ನ ಆಡ್ಕೊಳ್ಳೋದು, ಒಬ್ಬರ ಮೇಲೆ ದ್ವೇಷ, ಅಸೂಯೆ, ಇವೇ ಲೆನ್ಸ್ಗಳು ನಮ್ಮ ಹತ್ರ ಇರೋದು. ಒಬ್ಬರನ್ನ ಕಂಡ್ರೆ ಒಬ್ಬರಾಗ ಆಗೋದಿಲ್ಲ, ಒಬ್ಬರು ಏಳಿಗೆ ಒಬ್ಬರು ಸಹಿಸೋದಿಲ್ಲ. ಇಷ್ಟು ದೃಷ್ಟಿ ವಿಕಾರಿ ಆದಮೇಲೆ ಜಗತ್ತು ಕೆಟ್ಟಿದೆ, ಜಗತ್ತು ಕೆಟ್ಟಿದೆ, ಜಗತ್ತು ಕೆಟ್ಟಿದೆ. ಏನು ಕೆಟ್ಟಿರೋದು? ನನ್ನ ಸಂಸ್ಕಾರ ಕೆಟ್ಟಿರೋದು. ಅದನ್ನು ಸರಿ ಮಾಡ್ತಾ ಇರೋದು ಪರಮಾತ್ಮ. ಅದಕ್ಕೆ ಹೇಳ್ತಾರೆ, ನಿಮ್ಮ ದೃಷ್ಟಿ ಚೇಂಜ್ ಆಗಬೇಕಂದ್ರೆ ಈಗ ಒಮ್ಮೆಲೆ ಲೆನ್ಸ್ಗಳು ತೆಗೆದು ಬಿಡಿ ಅಂತಂದ್ರೆ ಎಲ್ಲಿ? ಹೊಸ ಲೆನ್ಸ್ ಕೊಡಬೇಕಲ್ಲ ನೀವು ಅವ್ರ ಕೈಗೆ. ಸಂಸ್ಕಾರದ ಕೈಗೆ ಹೊಸ ಲೆನ್ಸ್ ಕೊಟ್ಟರೆ ಅದನ್ನು ಹಿಡ್ಕೊಂಡು ನಿಂತ್ಕೊಂಡು ನಿಂದಿರುತ್ತೆ ಅದು. ಆದರೆ ಲೆನ್ಸೇ ಕೊಡದಿರ ನನಗೆ ಚೇಂಜ್ ಆಗಬೇಕು, ನನಗೆ ಇದನ್ನು ತೋರಿಸ್ಬೇಡ, ನನಗೆ ಇದನ್ನು ತೋರಿಸ್ಬೇಡ ಅಂದ್ರೆ ಎಷ್ಟು ಚೇಂಜ್ ಮಾಡಿದ್ರೆ ಅವೇ ಕಲರೇ ಬರೋದು ನಿಮ್ಮ ಹತ್ರ. ವೈಟ್ ಲೆನ್ಸ್ ಇಲ್ವೇ ಇಲ್ಲ ಅಲ್ಲಿ. ಅದಕ್ಕೆ ಈಗ ಸ್ವಯಂ ಶಿವ ತಂದೆ ಹೇಳ್ತಾರೆ, ನಿಮ್ಮ ದೃಷ್ಟಿ ಪರಿವರ್ತನೆ ಆಗಬೇಕು ಅಂತಂದರೆ ನಿಮ್ಮ ವಿಚಾರ ಪರಿವರ್ತನೆ ಆಗಬೇಕು. ನಿಮ್ಮ ವಿಚಾರ, ನಿಮ್ಮ ಭಾವನೆಗಳು ಪರಿವರ್ತನೆ ಆಗಬೇಕು ಅಂದರೆ ನಿಮ್ಮ ಸಂಸ್ಕಾರ ಪರಿವರ್ತನೆ ಆಗಬೇಕು. ನಿಮ್ಮ ಸಂಸ್ಕಾರ ಪರಿವರ್ತನೆಗೆ ಬೀಜ ಯಾವುದು ಅಂದರೆ ಆತ್ಮ ಅಭಿಮಾನಿಗಳಾಗಬೇಕು. ಎಲ್ಲಿಯ ತನಕ ದೇಹಾಭಿಮಾನದ ದೃಷ್ಟಿಯಲ್ಲಿರ್ತೀರಿ, ಸಂಸ್ಕಾರ ಅದೇ ಇರುತ್ತೋ, ದೇಹಾಭಿಮಾನದ ಸಂಸ್ಕಾರ ಇರುವವರೆಗೂ ಕಲರ್ ಕಲರ್ ಲೆನ್ಸ್. ಆತ್ಮ ಅಭಿಮಾನಿಯಾದಾಗ ಮಾತ್ರ, ನಾನೊಂದು ಸೋಲ್ ಅಂತ ಗೊತ್ತಾದರೆ, ನಾನೊಂದು ಪ್ಯೂರ್ ಎನರ್ಜಿ ಅಂತ ಗೊತ್ತಾದರೆ, ನಾನೊಂದು ಪವರ್ಫುಲ್ ಪೀಸ್ಫುಲ್ ಸೋಲ್ ಅಂತ ಗೊತ್ತಾದರೆ, ಐ ಆಮ್ ಸನ್ ಆಫ್ ಸುಪ್ರೀಂ ಸೋಲ್ ಅಂತ ಗೊತ್ತಾದರೆ, ಅದು ವೈಟ್ ಲೆನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಹೊಸದಾಗಿ ಮೋಲ್ಡ್ ಹಾಕಬೇಕೀಗ ನೀವು. ಅದು ಎಷ್ಟು ಪ್ಯೂರ್ ಬೇಕು, ಎಷ್ಟು ಸೈಜ್ ಬೇಕು, ಯಾವ ಕ್ವಾಲಿಟಿ ಬೇಕು, ಅದು ನೀನೇ ತಯಾರು ಮಾಡ್ಕೊಳ್ಬೇಕೀಗ ಸಂಗಮ ಯುಗದಲ್ಲಿ. ಅದು ಹೆಂಗೆ? ನೀವು ತೆಗೆದುಕೊಳ್ಳುವ ಪ್ರಸಾದದಿಂದ ಹಿಡಿದು, ಮಾಡುವ ಆಲೋಚನೆಯಿಂದ ಹಿಡಿದು, ದೃಷ್ಟಿಯವರೆಗೂ ಎಲ್ಲ ಪರಿವರ್ತನೆ ಆಗಬೇಕು ಅಂದರೆ ಮೊದಲು ಸೋಲ್ ಕಾನ್ಸಿಯಸ್ ಪ್ರಾಕ್ಟೀಸ್. ಎಲ್ಲದಕ್ಕೂ ಬೀಜ ಇದು.
ಯಾಕೆ ನಾನು ಪ್ರತಿ ಮುರಳಿಯಲ್ಲಿ ಆತ್ಮಾಭಿಮಾನದ ಬಗ್ಗೆ ಹೇಳ್ತೀನಿ ಅಂತಂದರೆ, ಅದು ಬೀಜ, ಅದು ಸೂತ್ರ, ಅದು ಬಿಟ್ಟರೆ ನಿಮಗೆ ಬೇರೆ ಪರ್ಯಾಯ ಇಲ್ಲವೇ ಇಲ್ಲ. ಬೇಕಾದ್ದು ಮಾಡಿ. ಬ್ರಹ್ಮನಂತ ಬ್ರಹ್ಮ ಮಾಡಿದ್ದು ಅದೇ, ಜಗದಂಬ ಸರಸ್ವತಿ ಮಮ್ಮ ಅವರವರು ಮಾಡಿದ್ದು ಅದೇ. ಮೇ ಆತ್ಮ ಹೂಂ, ಮೇ ಆತ್ಮ ಹೂಂ, ಮೇ ಆತ್ಮ ಹೂಂ, ಮೇ ಆತ್ಮ. ಎಷ್ಟು ಅದ್ಭುತವಾಗಿರತಕ್ಕಂತಹ ಆತ್ಮ ಅಭಿಮಾನದ ಅಭ್ಯಾಸವನ್ನು ಅವರು ಮಾಡಿದ್ರು. ಶರೀರದ ಅಭಿಮಾನವನ್ನು ಕಳೆದುಕೊಂಡ್ರು. ನನ್ನ ಆತ್ಮ 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 ಅಂತ ಆತ್ಮ ಅಭಿಮಾನದಲ್ಲಿದ್ದು ಪರಮಾತ್ಮನಿಗೆ ಶರಣಾಗಿದ್ದರು. ಸಂಪೂರ್ಣ ಅರ್ಪಿಸಿಕೊಂಡ್ರು. ತನು, ಮನ, ಧನ, ಶ್ವಾಸ, ಸಮಯ, ಸಂಕಲ್ಪ ಎಲ್ಲ ನಿನಗೆ ಅರ್ಪಿತ ಅಂತ ಹೇಳಿದರು. ನೀನು ಹೇಳಿಕೊಟ್ಟಿರುವ ಶ್ರೀಮತದಂತೆ ಮಾರ್ಗದಲ್ಲಿ ನಡೆಸೋದಷ್ಟೇ ನನ್ನ ಕೆಲಸ ಅಂದರು. ಶ್ರೀಮತದಂತೆ ಪ್ರಸಾದವನ್ನು ಸ್ವೀಕಾರ ಮಾಡಿದರು. ಶ್ರೀಮತದಂತೆ ಜಲವನ್ನು ಸ್ವೀಕಾರ ಮಾಡಿದರು. ಶ್ರೀಮತದಂತೆ ಶ್ವಾಸವನ್ನು ಸ್ವೀಕಾರ ಮಾಡಿದರು. ಶ್ರೀಮತದಂತೆ ಸಮಯವನ್ನು ಕಳೀತಾ ಇದ್ದರು. ಶ್ರೀಮತದಂತೆ ಎಲ್ಲವನ್ನು ಅಳವಡಿಸಿಕೊಂಡಿದ್ದರು. ಶ್ರೀಮತದಂತೆ ನಡೆ, ನುಡಿ, ಜೀವನ ಎಲ್ಲ ಆಗಿದೆ. ಆಗ ಎಲ್ಲ ಶ್ರೀಮತದ ಉದ್ದೇಶ ಆತ್ಮ ಅಭಿಮಾನಿಯಾಗೋದಾಗಿತ್ತು. ಯಾವಾಗ ನಮ್ಮನ್ನು ನಾವು ದೇಹ ಅಲ್ಲ ಆತ್ಮ ಅಂತ ತಿಳಿದು ಆ ಸೋಲ್ ಕಾನ್ಷಿಯಸ್ಸನ್ನು ಇಮರ್ಜ್ ಮಾಡ್ಕೊಳ್ಳೋದಕ್ಕೆ ಮೇ ಆತ್ಮ ಹೂಂ, ಮೇ ಆತ್ಮ ಹೂಂ, ಮೇ ಆತ್ಮ ಹೂಂ, ಮೇ ಪವರ್ಫುಲ್ ಹೂಂ, ಮೇ ಪೀಸ್ಫುಲ್ ಹೂಂ, ಇದೇ ಶಾಂತವಾದ ಆತ್ಮದ ಅನುಭೂತಿಯನ್ನು ಇಮರ್ಜ್ ಮಾಡ್ಕೊಳ್ತಾ 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 ಹೋದಾಗ ನಮಗೆ ಒಂದು ವೈಟ್ ಲೆನ್ಸ್ ಕ್ರಿಯೇಟ್ ಆಗುತ್ತೆ ಸಂಸ್ಕಾರದಲ್ಲಿ. ಆಗ ನಾವು ಬೇರೆಯವ್ರನ್ನು ಕೂಡ ಬಾಡಿ ಕಾನ್ಷಿಯಸ್ಸಿಂದ ನೋಡದೆ, ಹೆಣ್ಣು ಗಂಡು ಅಂತ ನೋಡದೆ, ದೊಡ್ಡವರು ಸಣ್ಣವರು ಅಂತ ನೋಡದೆ, ಎಲ್ಲರೂ ಸರಿ ಸಮಾನವಾದ ಜ್ಯೋತಿಗಳು ಅಂತ ನೋಡ್ತೀವಿ. ನನ್ನಲ್ಲಿರುವುದು ಸಚ್ಚಿದಾನಂದ ಸ್ವರೂಪ, ಅವರಲ್ಲಿರುವುದು ಸಚ್ಚಿದಾನಂದ ಸ್ವರೂಪ. ಆ ಆತ್ಮನೂ ಆನಂದ ಸ್ವರೂಪ, ಆ ಆತ್ಮನು ಆನಂದ ಸ್ವರೂಪ. ಯಾರೂ ಇಲ್ಲಿ ಪಾಪ ಮಾಡಲಿಕ್ಕೆ ಬಂದಿಲ್ಲ, ಎಲ್ಲರೂ ಪಾತ್ರ ಮಾಡಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಆ ಪಾತ್ರವನ್ನು ನೋಡದೆ ಒಳಗಿರುವ ಪಾತ್ರದಲ್ಲಿ ಆತ್ಮ ನನ್ನ ಸಹೋದರ ಅಂತ ತಿಳಿದಾಗ ಒನ್ ಗಾಡ್, ಒನ್ ಫ್ಯಾಮಿಲಿ, ಹಂಸ ಭಾಯಿ ಭಾಯಿ, ನಾವೆಲ್ಲರೂ ಒಂದೇ, ನಮಗೊಬ್ಬನೇ ಶಿವ ತಂದೆ ಎನ್ನುವ ಯಾವ ಒಂದು ಸತ್ಯ ನಮಗೆ ಆಳವಾಗಿ ಅರ್ಥ ಆಗುತ್ತೆ. ಆಗ ನಮ್ಮ ಲೆನ್ಸ್ ಚೇಂಜ್ ಆಗುತ್ತೆ ಸಂಸ್ಕಾರದಲ್ಲಿ. ಆಗ ದೃಷ್ಟಿ ಪರಿವರ್ತನೆ. ಈ ಪರಿಶ್ರಮವನ್ನು ಎಲ್ಲ ಸಂತರು, ಎಲ್ಲ ಶರಣರು ಮಾಡಿದ್ರು ಅಂತಲೇ ಅವರ ದೃಷ್ಟಿ ಪವಿತ್ರ, ಅವರ ಅಂಗವು ಪವಿತ್ರ. ಅದಕ್ಕೆ ಶರಣ ನಿದ್ರೆ ಗೈದಡೆ ಜಪ ಕಾಣಿರು, ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು. ಶರಣ ಅಂದರೆ ಯಾರು ಶಿವನಿಗೆ ಶರಣಾಗಿದ್ದಾರೋ, ಆತ್ಮದ ಸ್ವರೂಪದಲ್ಲಿ ಬಂದು ಶಿವನಿಗೆ ಶರಣಾಗಿದ್ದಾರೋ, ಶರೀರದ ಅಭಿಮಾನವನ್ನು ಬಿಟ್ಟಿದ್ದಾರೋ ಆತನೇ ಶರಣ. ಅಂಥವರು ಎದ್ದು ಕುಳಿತರೆ ಶಿವರಾತ್ರಿನೇ, ನಿದ್ರೆ ಮಾಡಿದ್ರೇ ಜಪ ಅಂತ ಹೇಳಿದ್ರು. ಅಂಗವು ಕೂಡ ಪರಿಮಳಯುಕ್ತ ಪವಿತ್ರ ಪಾವನ ಗಂಗೆ ಆಗಿತ್ತು ಅಂಗವು ಕೂಡ. ಈ ಥರ ಎಲ್ಲ ಶರಣರು, ಮಹಾತ್ಮರು, ಸಂತರು ಶರಣರು ಆಗಿದ್ರು ಅಂತಲೇ ಅವರಷ್ಟು ಶ್ರೇಷ್ಠ ಮಟ್ಟದಲ್ಲಿದ್ದಾರೆ. ಆದರೆ ಇವತ್ತು ನಾವು ಒಬ್ಬ ಮಹಾತ್ಮ ಆಗ್ತಾ ಇಲ್ಲ, ಧರ್ಮಾತ್ಮ ಆಗ್ತಾ ಇಲ್ಲ. ಅವರೆಲ್ಲರಿಗಿಂತ ದೊಡ್ಡ ಪದವಿ ದೇವಾತ್ಮನ ಪದವಿಗೆ ಸತ್ಯುಗದ ಮಾಲೀಕರಾಗಬೇಕು ಅಂದರೆ ಇನ್ನು ನಮ್ಮ ದೃಷ್ಟಿ ಎಷ್ಟು ಪವಿತ್ರ, ನಮ್ಮ ನಾಲಿಗೆ ಎಷ್ಟು ಪವಿತ್ರ, ನಮ್ಮ ವಚನ ಎಷ್ಟು ಪವಿತ್ರ, ಎಷ್ಟು ಮೃದು ಆಗಬೇಕು, ಎಷ್ಟು ಸ್ವಭಾವ ಶಾಂತ ಆಗಬೇಕು, ಎಷ್ಟು ಹೃದಯ ಪರಿಪಕ್ವ ಪ್ರೇಮದಿಂದ ಕೂಡಬೇಕು. ಇದನ್ನು ನಾವು ಎಲ್ಲಿಯ ತನಕ ಮಾಡಿಕೊಳ್ಳೋದಿಲ್ವೋ. ಇದಕ್ಕೆ ಒಂದೇ ಅಸ್ತ್ರ, ಪ್ರೀತಿಸು. ಜಗತ್ತನ್ನು ಪ್ರೀತಿಸುವುದು, ಪ್ರಕೃತಿಯನ್ನು ಪ್ರೀತಿಸುವುದು, ಸರ್ವ ಪಾತ್ರವನ್ನು ಪ್ರೀತಿಸುವುದು, ಸರ್ವಾತ್ಮರನ್ನು ಪ್ರೀತಿಸುವುದು, ಪರಮಾತ್ಮನನ್ನು ಪ್ರೀತಿಸುವುದು. ಪ್ರೀತಿಯ ಸಾಗರದಲ್ಲೇ ತೇಲಾಡ್ತಾ ಇರೋರಿಗೆ ಮಾತ್ರನೇ ನಿಂದ ಸ್ತುತಿಯಲು ಸಮಾನವಾಗಿರಲಿಕ್ಕೆ ಸಾಧ್ಯ. ಪವಿತ್ರ ದೃಷ್ಟಿ, ನಿರ್ವಿಕಾರಿ ದೃಷ್ಟಿಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ನಮ್ಮ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಂಡು ನಮ್ಮ ದೃಷ್ಟಿ, ನಮ್ಮ ವಚನಗಳನ್ನು ಸಂಯಮದಲ್ಲಿಟ್ಟುಕೊಂಡು ಶಾಂತವಾಗಿದ್ದುಕೊಳ್ಳುವ ಸ್ವಭಾವದಲ್ಲಿ ಬರಬೇಕು ಅಂದರೆ ನಾವು ಆತ್ಮಾಭಿಮಾನಿಗಳಾಗೋಣ, ಆತ್ಮದ ಅಭ್ಯಾಸವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ, ಓಂ ಶಾಂತಿ.